ನಾನು ನನ್ನ ಬಾಕ್ಸ್ಗೆ ಏನೆಲ್ಲ ಸ್ನ್ಯಾಕ್ಸ್ನ ಪ್ಯಾಕ್ ಮಾಡಿದೆ ಅಂತ ಇವತ್ತು ತೋರಿಸ್ತೀನಿ. ಇವತ್ತು ಆ್ಯಕ್ಚುಲಿ ಲೇಟ್ ಆಗೋಯಿತು, ಅದಕ್ಕೆ ಏನೆಲ್ಲ ಸ್ವಲ್ಪನೇ ಸ್ನ್ಯಾಕ್ಸ್ನ ಪ್ಯಾಕ್ ಮಾಡೋಕ್ಕಾಗಿದ್ದು. ಸೊ ನಾನು ಸ್ಪ್ರೌಟ್ಸ್ ಮಾಡಿಕೊಂಡೆ ಫಸ್ಟು. ಅದಾದಮೇಲೆ ಆ್ಯಪಲ್ಲು, ಆರೆಂಜ್ ಎಲ್ಲ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿದೆ ಅಷ್ಟೇ. ಇದು ಏನಕ್ಕೆ ಅಂತ ನಾನು ಈ ಥರ ಸ್ಪೆಸಿಫಿಕಾಗಿ ಚೂಸ್ ಮಾಡ್ತಿದ್ದೀನಿ ಅಂದರೆ, ಇದರಲ್ಲಿ ಫೈಬರ್ ಕಾಂಟೆಂಟ್ ಹೆಚ್ಚಾಗಿರುತ್ತೆ. ಈ ಫೈಬರ್ ಕಂಟೆಂಟು ಮಿನಿಮಮ್ 30 ಗ್ರಾಮ್ಸು ಡೈಲಿ ತಿಂದಾಗ ನಮ್ಮ ಬಾಡಿಯಲ್ಲಿರೋ ಯಾವುದೇ ಅಂತಹ ಡೈಜೆಸ್ಟಿವ್ ಹೆಲ್ತ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಆಮೇಲೆ ಗಟ್ ಬ್ಯಾಕ್ಟೀರಿಯಾನು ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಸೀಡ್ಸ್ನ ಪ್ಯಾಕ್ ಮಾಡಿಕೊಂಡೆ, ಯಾಕೆಂದರೆ ಸೀಡ್ಸ್ ತಿಂದಾಗ ನಮಗೆ ಅದರಲ್ಲಿರೋವಂತಹ ನ್ಯೂಟ್ರಿಯೆಂಟ್ಸು ಸ್ವಲ್ಪ ನಮಗೆ ಬೇಕಾಗಿರುತ್ತೆ. ಸೊ ನಮ್ಮಲ್ಲಿ ಯಾವುದೇ ರೀತಿ ಡಿಫಿಷನ್ಸಿ ಇದ್ದಾಗ ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಇದು ಒಂದು ಸ್ವಲ್ಪ ಸಹಾಯ ಮಾಡುತ್ತೆ. ಸೊ ಅದಕ್ಕಾಗಿ ಇದನ್ನು ಕನ್ಸ್ಯೂಮ್ ಮಾಡಬೇಕು. ಇನ್ನೇನು ಲೇಟ್ ಆಯಿತು ಅಂತ ಹೆಲ್ಮೆಟ್ ಹಾಕ್ಕೊಂಡು ನಾನು ಆಫೀಸ್ಗೆ ಹೊರಟೆ. ಇಟ್ ವಾಸ್ ಆಲ್ರೆಡಿ 11 o'clock. ಬಾಯ್ ಬಾಯ್. ನಾನು ನನ್ನ ಬಾಕ್ಸ್ಗೆ ಏನೆಲ್ಲ ಸ್ನ್ಯಾಕ್ಸ್ನ ಪ್ಯಾಕ್ ಮಾಡಿದೆ ಅಂತ ಇವತ್ತು ತೋರಿಸ್ತೀನಿ. ಇವತ್ತು ಆ್ಯಕ್ಚುಲಿ ಲೇಟ್ ಆಗೋಯಿತು, ಅದಕ್ಕೆ ಏನೆಲ್ಲ ಸ್ವಲ್ಪನೇ ಸ್ನ್ಯಾಕ್ಸ್ನ ಪ್ಯಾಕ್ ಮಾಡೋಕ್ಕಾಗಿದ್ದು. ಸೊ ನಾನು ಸ್ಪ್ರೌಟ್ಸ್ ಮಾಡಿಕೊಂಡೆ ಫಸ್ಟು. ಅದಾದಮೇಲೆ ಆ್ಯಪಲ್ಲು, ಆರೆಂಜ್ ಎಲ್ಲ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿದೆ ಅಷ್ಟೇ. ಇದು ಏನಕ್ಕೆ ಅಂತ ನಾನು ಈ ಥರ ಸ್ಪೆಸಿಫಿಕಾಗಿ ಚೂಸ್ ಮಾಡ್ತಿದ್ದೀನಿ ಅಂದರೆ, ಇದರಲ್ಲಿ ಫೈಬರ್ ಕಾಂಟೆಂಟ್ ಹೆಚ್ಚಾಗಿರುತ್ತೆ. ಈ ಫೈಬರ್ ಕಂಟೆಂಟು ಮಿನಿಮಮ್ 30 ಗ್ರಾಮ್ಸು ಡೈಲಿ ತಿಂದಾಗ ನಮ್ಮ ಬಾಡಿಯಲ್ಲಿರೋ ಯಾವುದೇ ಅಂತಹ ಡೈಜೆಸ್ಟಿವ್ ಹೆಲ್ತ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಆಮೇಲೆ ಗಟ್ ಬ್ಯಾಕ್ಟೀರಿಯಾನು ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಸೀಡ್ಸ್ನ ಪ್ಯಾಕ್ ಮಾಡಿಕೊಂಡೆ, ಯಾಕೆಂದರೆ ಸೀಡ್ಸ್ ತಿಂದಾಗ